ನೋಡಿ, ಕುರ್ಚಿ ಬದಲಾವಣೆಯ ಒಪ್ಪಂದ ಆಗಿದೆಯಲ್ಲ, ಈ ಒಪ್ಪಂದ ಖಂಡಿತವಾಗ್ಲೂ ಸತ್ಯ ದಿಟ ಅಂತ ವಿಪಕ್ಷದವ್ರು ಹೇಳ್ತಾ ಇದ್ದಾರೆ. ಈಗ ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಬಗ್ಗೆ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ನವೆಂಬರ್ ಕ್ರಾಂತಿ ಅಂತ ವಿಪಕ್ಷಗಳಿಂದ ಸರ್ಕಾರಕ್ಕೆ ವಾಗ್ಬಾಣ ಬಿಡ್ಲಾಗ್ತಾ ಇದೆ. ಸಿಎಂ ಬದಲಾವಣೆ ಆಗದೆ ಇದ್ರೂ ಸಂಪುಟ ಪುನಾರಚನೆ ಆಗೋದು ಖಚಿತನ? ಹಾಗಾದ್ರೆ 2.5 ವರ್ಷ ಮಂತ್ರಿ ಆದವರು ಬೇರೆಯವರಿಗೆ ಬಿಟ್ಕೊಡ್ತಾರಾ? ಒಂದು ಸಲ ಮಂತ್ರಿ ಕುರ್ಚಿಯ ರುಚಿಯನ್ನ ನೋಡಿದಂಥವ್ರು ಯಾರಾದ್ರೂ ಇನ್ನೊಬ್ರಿಗೆ ಬಿಟ್ಕೊಡುವಷ್ಟು ದೊಡ್ಡ ಮನಸ್ಸು ಮಾಡುವಂತ ರಾಜಕಾರಣಿಗಳು ಯಾರಾದ್ರೂ ಇದ್ದಾರಾ? ನನಗಂತೂ ಗೊತ್ತಿಲ್ಲ. ಸಂಪುಟ ಪುನಾರಚನೆಗೆ ಮುಂದಾದ್ರೆ ಬಣ ರಾಜಕೀಯ ಶುರುವಾಗುವಂತ ಸಾಧ್ಯತೆ ಇದೆ. ಶುರುವಾಗೋದಕ್ಕೆ ಅಲ್ಲೇನು ಇಲ್ಲ ಅಂತಲ್ಲ, ಆಲ್ರೆಡಿ ಇದೆ ಅಲ್ಲಿ. ಅದಿನ್ನೊಂದು ಸ್ವಲ್ಪ ದೊಡ್ಡದಾಗತ್ತೆ ಅಂತ ಅರ್ಥ ಮಾಡ್ಕೊಳ್ಬಹುದು ನಾವು. ಈ ನವೆಂಬರ್ ಕ್ರಾಂತಿ ಅನ್ನೋದು ಒಂದು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರಕ್ಕಾಗಿರ್ಬೇಕು, ಇಲ್ಲ ಅಂತಂದ್ರೆ ಸಂಪುಟ ಪುನಾರಚನೆಗೆ ಆಗಿರ್ಬೇಕು. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರಾಗಿರುವಂತಹ ಸಮೀವುಲ್ಲಾ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು ಎಚ್.ಎನ್. ಚಂದ್ರಶೇಖರ್ ಅವರು ಇದ್ದಾರೆ. ಚಂದ್ರಶೇಖರ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ್ರು ಇದ್ದಾರೆ. ಗೌಡ್ರ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ. ನಾನು ಮೊದಲಿಗೆ ಸಮೀವುಲ್ಲಾ ಸರ್ ಜೊತೆ ಮಾತನಾಡ್ತೀನಿ. ಸರ್, ಸಿಎಂ ಆದ್ರೂ ಚೇಂಜ್ ಮಾಡಬೇಕು, ಇಲ್ಲ ಅವರ ಕೆಪಿಸಿಸಿ ಆಫೀಸಲ್ಲೋ ಇಲ್ಲ ಅವರ ಎಐಸಿಸಿ ಆಫೀಸಲ್ಲೋ ಮಾತಾಡ್ಕೊಂಡು ಸುಮ್ಮನಿರ್ಬೇಕು. ಪದೇ ಪದೇ ಮುಖ್ಯಮಂತ್ರಿ ಬದಲಾವಣೆ ಕುರ್ಚಿ, ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಈಗ ಒಬ್ರು ಕ್ರಾಂತಿ ವಿಚಾರ ಮಾಡಿದಂಥ ರಾಜಣ್ಣ ಅವರು ಮನೆಗೆ ಹೋಗಿ ಕೂತಿದ್ದಾರೆ ಅನ್ನೋದನ್ನ ಗಮನಿಸ್ತಿದೀವಿ. ಈ ನವೆಂಬರ್ ಕ್ರಾಂತಿ ಮುಖ್ಯಮಂತ್ರಿ ಬದಲಾವಣೆಗ ಅಥವಾ ಈ ಸಚಿವ ಸಂಪುಟ ಪುನಾರಚನೆ ಆಗುತ್ತಾ? ಈ ಪ್ರಶ್ನೆಗಳಿದಾವೆ ಸರ್. ಒಂದು, ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೂ 2.5 ವರ್ಷ ನಾನೇ ಇರ್ತೀನಿ ಅಂತ. ಇನ್ನೊಂದು, ಒಂದ್ಸಲಿ ಸಚಿವ ಸ್ಥಾನದ ಕುರ್ಚಿಯ ರುಚಿಯನ್ನ ನೋಡಿದಂತಹ ರಾಜಕಾರಣಿಗಳು ಮತ್ತೊಬ್ಬರಿಗೆ ತ್ಯಾಗ ಮಾಡಿ 2.5 ವರ್ಷಕ್ಕೆ ಬಿಟ್ಕೊಡುವಂತಹ ಮನಸ್ಥಿತಿ ಇರುವಂತಹ ರಾಜಕಾರಣಿಗಳು ಯಾರಾದ್ರೂ ಇದ್ದಾರಾ ಸರ್? ಹೆಂಗೆ? ಒಂದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಥವಾ ರೀಶಫಲ್ ಯಾವತ್ತು ಕ್ರಾಂತಿ ಅನ್ನೋ ಶಬ್ದ ಬಳಕೆಗಿಲ್ಲ. ಅದು 2 ವರ್ಷನೋ 3 ವರ್ಷನೋ ಆಗೋ ಪ್ರೋಸೆಸ್ ಅಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗೋದು ಅತ್ಯಂತ ಮಾಮೂಲಿ ಆದಂತಹ ವಿಚಾರ. ಕ್ರಾಂತಿ ಅನ್ನೋ ಶಬ್ದವನ್ನ ಬಳಸಿದವ್ರು ಕಾಂಗ್ರೆಸ್ನವರೇ, ಜರ್ನಲಿಸ್ಟ್ಗಳು ಬಳಸಲಿಲ್ಲ, ಅಪೋಸಿಷನ್ ಬಳಸಲಿಲ್ಲ. ಫಸ್ಟ್ ಅದನ್ನ ಬಳಸಿದವರು ಕಾಂಗ್ರೆಸ್ನವರೇ. ಹೀಗಾಗಿ ನನ್ನ ತಿಳುವಳಿಕೆಯ ಪ್ರಕಾರ ಈ ತಿಂಗಳು, ಮುಂದಿನ ತಿಂಗಳು, ಇನ್ನೊಂದು ತಿಂಗಳು, ಅಬ್ಬಬ್ಬಾ ಅಂದ್ರೆ ಇನ್ನು 2.5-3 ತಿಂಗಳು ಕಾಂಗ್ರೆಸ್ ಪಾಲಿಗೆ ಕೃಷಿ. ಕಾಂಗ್ರೆಸ್ ರಾಜ್ಯ ರಾಜಕಾರಣದ ಮೇಲೆ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುವಂತಹ 3 ತಿಂಗಳು. ಅದರ ಔಟ್ಕಮ್ ಏನು ಅಂತ ನಾನಂತೂ ಸದ್ಯಕ್ಕಂತೂ ನನಗೆ ಮಾಹಿತಿಗಳು ಸಿಗ್ತಾ ಇಲ್ಲ. ಆದ್ರೆ ಒಂದೇನು ಅಂದ್ರೆ ಈ 3 ತಿಂಗಳಲ್ಲಿ ಕಾಂಗ್ರೆಸ್ ನಲ್ಲಿ ನಡೆಯಲಿರುವ ಆಂತರಿಕ ಡೆವಲಪ್ಮೆಂಟ್ಸ್ ಇದೆಯಲ್ವಾ, ಡೆಫಿನೆಟ್ಲಿ ರಾಜ್ಯ ರಾಜಕಾರಣದ ಮೇಲೆ ಮತ್ತು ರಾಜ್ಯದ ಪ್ರಭಾವಿ ನಾಯಕರಾದಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ಮೇಲೆ ಪರಿಣಾಮವನ್ನ ಬೀರುತ್ತೆ. ಕರ್ನಾಟಕ ರಾಜ್ಯ ರಾಜಕಾರಣದ ಪರಿಣಾಮ ಬೀರುತ್ತೆ. ಕಾಂಗ್ರೆಸ್ನಲ್ಲಿ ಆಂತರಿಕ ವಿದ್ಯಮಾನಗಳು ಸ್ಫೋಟಕ ಘಟ್ಟಕ್ಕೆ ಹೋಗ್ತವೆ. ಇದು ನಾವು ಖಂಡಿತವಾಗಿ ಹೇಳಬಹುದು. ಇನ್ನು ಇವರು ಸುರ್ಜೇವಾಲಾ ಅವರು ಹೇಳಿದ್ದಾರೆ ಚೇಂಜ್ ಆಫ್ ಲೀಡರ್ಶಿಪ್ ಅದು ಹೈಕಮಾಂಡ್ ಲೆವೆಲ್ ಅಲ್ಲಿ ಚರ್ಚೆ ಇಲ್ಲ ಅನ್ನುವಂತಹ ಮಾತು. ಅಬ್ಸರ್ವರ್ಸ್ ಅದೇ ಹೇಳೋದು. ಇನ್ ಅರ್ಧ ಗಂಟೆನಲ್ಲಿ ಸಿಎಂ ಚೇಂಜ್ ಆಗ್ತಾರೆ ಅಂದ್ರೂ ನೋ ಚೇಂಜ್ ಆಫ್ ಲೀಡರ್ಶಿಪ್ ಅಂತಲೇ ಅಬ್ಸರ್ವರ್ಗಳು, ಜನರಲ್ ಸೆಕ್ರೆಟರಿಗಳು ಮಾತಾಡೋ ಧ್ವನಿನೇ ಅದು. ಈಗ ಅವ್ರು ಬಂದ್ರು, ಪ್ರೋಸೆಸ್ ಯಾಕೆ ಮಾಡಿದ್ರು, MLA ಮೀಟಿಂಗ್ ಯಾಕೆ ಮಾಡಿದ್ರು, ಮಿನಿಸ್ಟರ್ಸ್ ಪರ್ಫಾರ್ಮೆನ್ಸ್ ಮೀಟಿಂಗ್ ಯಾಕೆ ಮಾಡಿದ್ರು, ಮೀಟಿಂಗ್ ಎಲ್ಲ ಮಾಡಿಬಿಟ್ಟು ಅದ್ರ ಔಟ್ಕಮ್ ಏನು, ಅದ್ರ ಪರಿಣಾಮ. ಈಗ ಮೀಟಿಂಗ್ ಆದ್ಮೇಲೆ ಅದ್ರ ಔಟ್ಕಮ್ ಸಿಗ್ಬೇಕು ತಾನೆ. ಔಟ್ಕಮ್ ಜನರಲ್ ಸೆಕ್ರೆಟರಿ ಆಗ್ಬಿಟ್ಟು ಆಫೀಸರ್ಸ್ ಮೀಟಿಂಗ್ ಯಾಕೆ ಮಾಡಿದ್ರು, ಅದ್ರ ಪರಿಣಾಮ ಹೇಳ್ಬೇಕು ತಾನೆ. MLA ಸ್ಟೇಟ್ಮೆಂಟಿನ ಪರಿಣಾಮ ಏನಾಯ್ತು ಅಂತ ಹೇಳ್ಬೇಕು ತಾನೆ. ಇಲ್ಲ, ಮತ್ತೀಗ ಬಂದು ಚೇಂಜ್ ಆಫ್ ಲೀಡರ್ಶಿಪ್ ಹೈಕಮಾಂಡ್ ಲೆವೆಲ್ ಅಲ್ಲಿ ಡಿಸ್ಕಷನ್ ಆಗಿಲ್ಲ ಅಂದ್ರೆ ಹಾಗಾದ್ರೆ ಏನ್ ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ, ಅದನ್ನ ಜನರಲ್ ಸೆಕ್ರೆಟರಿನೇ ಹೇಳ್ಬೇಕ. ಎಸ್ ಸರ್. ಚಂದ್ರಶೇಖರ್ ಅವರೇ, ನಿಮ್ಮ ಮೊದಲ ಪ್ರತಿಕ್ರಿಯೆ ಈ ವಿಚಾರವಾಗಿ, ಕಾಂಗ್ರೆಸ್ನ ಈ ಡೆವಲಪ್ಮೆಂಟ್ ಬಗ್ಗೆ? ಯಾಕಂದ್ರೆ ನಿಮ್ಮ ವಿಪಕ್ಷ ನಾಯಕರು ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಆಗೇ ಆಗತ್ತೆ, ಒಪ್ಪಂದ ಮಾಡ್ಕೊಂಡಿದ್ದಾರೆ, ಸಿಎಂ ಬಿಡ್ತಾ ಇಲ್ಲ, DKಶಿ ಹಠ ಬಿಡ್ತಾ ಇಲ್ಲ, ನೀ ಕೊಡೆ ನಾ ಬಿಡೋ ತರ ಆಗೋಗಿದೆ ಇದು ಅಂತ ಹೇಳಿ. ಈ ಕಾಂಗ್ರೆಸ್ಗೆ ಓಟ್ ಹಾಕಿದ್ರಲ್ಲ ಕನ್ನಡದ ಜನತೆ, ದಯಮಾಡಿ ಸರ್ಕಾರದ ಕಡೆಗೆ ಗಮನ ಇಟ್ಟು ನೋಡಿ. ಯಾವ ಸ್ಥಿತಿಗೆ ಇವತ್ತು ಕರ್ನಾಟಕ ತಗೊಂಬಂದವ್ರೆ, ಇವರ ದೊಂಬರಾಟಗಳಿಗೆ ಯಾವ ರೀತಿಯಲ್ಲಿ ಇವತ್ತು ಸರ್ಕಾರ ಬಫೂನ್ ಆಗಿ ಕುಂತಿದೆ ಅನುಭವಿಸ್ತಿರೋದು ನೀವು ರೀ. ಜನಗಳು ಓಟ್ ಹಾಕಿದ್ರಲ್ಲ, ಅನುಭವಿಸಿ. ಇವಾಗ ನೋಡಿ, ಸಿದ್ದರಾಮಯ್ಯನವರು 13ರಿಂದ 18 ಮುಖ್ಯಮಂತ್ರಿ ಆಗಿದ್ರು ಸಿಂಧೂರ. ಯಾವತ್ತಾರು ಒಂದು ದಿವಸ ಹೇಳಿದ್ರೆ ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತೇಳಿ?
ಯಾವತ್ತರ ಹೇಳಿದ್ರ ಅವಾಗ? ಅಲ್ಲ, ಅವಾಗ ಹೇಳೋ ಸಂದರ್ಭ ಇರ್ಲಿಲ್ಲ. ಇಲ್ಲವೇ ಇಲ್ಲ. ಒಂದು ಈ ಸರಿ ನೋಡಿ ಏನು ದೈನೇಶ ಸ್ಥಿತಿ ರೀ ಸಿದ್ದರಾಮಯ್ಯ ಈ ಪರಿಸ್ಥಿತಿಲಿ ಅವ್ರು ನೋಡೇ ಇಲ್ಲ. ನಾವು ಇಷ್ಟೊಂದು ವಿಕಾಸ ದಿನ ಬೆಳಗ್ಗೆ ಎದ್ದು ಟಿವಿ ಚಾನಲ್ ಮುಂದೆ ನಿಂತ್ಕೊಂಡು ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಕ್ಕಂಥ ದೈನೇಶ ಸ್ಥಿತಿ ಕೂತಿದ್ದಾರೆ ಅಂತ ಹೇಳಿದ್ರೆ ನೋಡಿ, 2013ರಲ್ಲಿ UPA ಸರ್ಕಾರ ಕೇಂದ್ರದಲ್ಲಿತ್ತು, ಸೋನಿಯಾ ಗಾಂಧಿ ಅಧಿನಾಯಕಿಯಾಗಿದ್ರು. ಇಲ್ಲಿ ರಾಜ್ಯ ಸರ್ಕಾರ ಮಾಡಬೇಕಾದ್ರೆ ಸಿದ್ದರಾಮಯ್ಯವರು ಎಷ್ಟು ಸ್ಟ್ರಾಂಗ್ ಇದ್ರು ಅಂದ್ರೆ DK ಶಿವಕುಮಾರನ್ನ ಮಂತ್ರಿಮಂಡಲಕ್ಕೆ ತಗೊಳ್ಳಲ್ಲ ಅಂದ್ರು. ಬೇಡ್ಕೊಂಡ್ಬಿಟ್ಟು ಹೈಕಮಾಂಡು ಒಳಗಡೆಗೆ ಬಿಟ್ಟಿರಲಿಲ್ಲ, 6 ತಿಂಗಳು ಒಳಗಡೆಗೆ ಮಂತ್ರಿ ಮಾಡಿರಲಿಲ್ಲ. ಅಷ್ಟು ಗಟ್ಟಿಗಿದ್ದಂತಹ ಸಿದ್ದರಾಮಯ್ಯನವ್ರ ಪರಿಸ್ಥಿತಿ ಇವತ್ತು ಏನಾಗಿದೆ ನೋಡಿ. ಇವತ್ತು ಸಿದ್ದರಾಮಯ್ಯನವರ ಮತ್ತೆ ಕವಡೆ ಕಾಸಿನ ಬೆಲೆ ಇಲ್ಲ ಹೈಕಮಾಂಡಲ್ಲಿ. ಮೊದಲನಿಗೆ ಇವರೊಂದು ಅಹಿತ ಸಮಾವೇಶ ಮಾಡೋಕೋರು ಹಾಸನದಲ್ಲಿ ಮಾಡ್ಕೂಡ್ದು ಅಂತ ಹೇಳಿ ಕಾಂಗ್ರೆಸ್ ಸಮಾವೇಶ ಮಾಡ್ತಾರೆ ಹೈಕಮಾಂಡು. ಅಂದ್ರೆ ಒಂದು ಸಮಾವೇಶ ಮಾಡೋಕ್ಕೂ ಶಕ್ತಿ ಇಲ್ಲ ಇವತ್ತು ಸಿದ್ದರಾಮಯ್ಯವ್ರಿಗೆ. ಅದಾದ್ಮೇಲೆ ಇವರ ಬೆಂಬಲಿಗರು SCಗಳು MLAಗಳು ಮೀಟ್ ಮಾಡೋಕೋದ್ರೆ ಆ ಮೀಟಿಂಗ್ ಕ್ಯಾನ್ಸಲ್ ಆಯ್ತು. ಮೂರನೇದು RCB ಕಾಲ್ ತುಳಿತಾ ಇತ್ತಲ್ಲ, ಹೇಳ್ದೆ ಕೇಳ್ದೆ RCBಯಲ್ಲಿ ಆಫೀಸರ್ಗಳು, ಯಾರು ಆಫೀಸರ್ಗಳು, ದಯಾನಂದ್ ಆಗಲಿ ಇವರಾಗಲಿ, DK ಶಿವಕುಮಾರ ಪರಮಾಪ್ತರು, ಗೋವಿಂದರಾಜು DK ಶಿವಕುಮಾರ ಸಿದ್ದರಾಮಯ್ಯರ ಪರಮಾಪ್ತರು ಸ್ವಂತ ಸೆಕ್ರೆಟರಿನ ಇಟ್ಕೊಳ್ಳೋಕ್ಕಾಗಲಿಲ್ಲ, ಹೈಕಮಾಂಡ್ ಹೇಳ್ತು ಕಿತ್ತು ಬಿಸಾಕಿ ಅಂತೇಳಿ. ಅದಾದಮೇಲೆ ಜಾತಿ ಗಣಿತ ವಿಚಾರದಲ್ಲಿ ಹಾದಿಲೇ ಸಿದ್ದರಾಮಯ್ಯರು ಕೌಂತರಾಜು ವರದಿ ತಂದೇ ತರ್ತೀನಿ ಅಂತೇಳಿ ಇಲ್ಲಿ ಕ್ಯಾಬಿನೆಟಲ್ಲಿ ಇಟ್ಟಿರೋ ವಿಷಯನ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಯಾವುದೇ ಅಧಿಕಾರ ಇದ್ರು ಒಬ್ಬ ಜನರಲ್ ಸೆಕ್ರೆಟರಿ, ಯಾವುದೋ ಒಂದು ಪಕ್ಷದ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಹೇಳ್ತಾರೆ ನಾವು ಅದನ್ನು ರಿಜೆಕ್ಟ್ ಮಾಡ್ತಾ ಇದೀವಿ ಅಂತೇಳಿ. ಅವ್ರ ಆಪ್ತರು ರಾಜಣ್ಣ ಅವ್ರನ್ನ ಇರಿಸ್ಕೊಳ್ಳ. ಅದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಬರ್ತಿದ್ದೀನಿ, ಜಾತಿ ಗಣತಿ ಇಟ್ಕೊಳಕ್ಕೆ ಇವ್ರ ಕೈಲಾಗಲಿಲ್ಲ, ಹೋಗ್ಲಿ ರಿಜೆಕ್ಟ್ ಅದು ನಾನು ಮಾಡ್ತೀನಿ ಬೆಂಗಳೂರಿಗೆ ಹೋಗಿ ಅಂತೇಳಿ ಹೇಳೋಕ್ಕೂ ತಾಕತ್ತಿಲ್ದಂಗೆ ಹೋದ್ರು. ಅದಾದ್ಮೇಲೆ ರಾಜಣ್ಣ ಅವ್ರ ಕೇಸಲ್ಲಿ ರಾಜೀನಾಮೆ ಕೊಡ್ತೀರಿ ಅಂತ ಕನ್ವಿನ್ಸ್ ಮಾಡಕ್ ಹೋದ್ರು, ನೋ ರೆಸಿಗ್ನೇಷನ್, ಕಿತ್ತು ಬಿಸಾಕಿ ಅಂದ್ರು. ಒಬ್ಬ ದಲಿತ ಸಚಿವನ್ನ, ಸಿದ್ದರಾಮಯ್ಯರು ಆಪ್ತ ಸಚಿವನ್ನ ಒಂದು ರಾಜೀನಾಮೆ ಕೊಟ್ಟು ಗೌರವದಿಂದ ಬೀಳ್ಕೊಳಕ್ಕೂ ಆಗ್ಲಿಲ್ಲ, ಕಿತ್ತು ಬಿಸಾಕಿದ್ರು. ಇಂತಹ ದೈನೇಶ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ದಿನಾ ಬೆಳಗ್ಗೆ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಬೇಕಾದಂತಹ ಪರಿಸ್ಥಿತಿ ಒಳಗಡೆಗೆ ಒದ್ದಾಡ್ತಿರ್ತಕ್ಕಂಥ ಸಿದ್ದರಾಮಯ್ಯ ಇಂಥವ್ರು ರಾಜ್ಯ ಸರ್ಕಾರ ಹಾಳಾಕ್ ಸಾಧ್ಯನಾ? ಇವತ್ತು ನೋಡ್ಕೊಂಬನ್ನಿ, ಉತ್ತರದಿಂದ ನೋಡ್ಕೊಂಬನ್ನಿ, ಉತ್ತರದಲ್ಲಿ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೊರಟೋಗಿದ್ದಾರೆ. ಇವ್ರ ಯೋಗ್ಯತೆಗೆ 10 ರೂಪಾಯಿ 10 ಜನ ಹೋಗಿ ಮಾತಾಡ್ಸೋಕೆ ಯೋಗ್ಯತೆ ಇಲ್ಲ. ಯಾವ್ದಾದ್ರು ಕೃಷಿ ಸಚಿವರು ಎಲ್ಲೇ ಹೋಗಿದಾರ್ರಿ? ಜಿಲ್ಲಾ ಏನು ಸಚಿವರೆಲ್ಲ ಯಾರು ಹೋಗಿಲ್ಲ, ಮಾಡ್ಕೊಂಡ್ ಬಂದ್ರು ಅಷ್ಟೇನೆ. ಆಮೇಲೆ ಜಸ್ಟ್ 10 seconds more, ರಸ್ತೆ ಗುಂಡಿಲಿ ಇಡೀ ಬೆಂಗಳೂರು ಇಡೀ ಜಗತ್ತಿಗೆ ನಗೆಪಾಟ್ಲ ಹೋಗಿದೆ. ಬರೀ ಬೆಂಗಳೂರಲ್ಲ, ಎಲ್ಲ ರಸ್ತೆಗಳು ಇವ್ರ ಯೋಗ್ಯತೆಗೆ ಗುಂಡಿ ಮುಚ್ಚಕ್ಕಾಗಲ್ಲ. ಇವ್ರು ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಒಂದು ಹಿಡಿ ಮಣ್ಣಾಕಕ್ಕಾಗಲ್ಲ ಅಂತೇಳಿ. ಅದೇ ರೀತಿ ಸಂಬಳ ಕೊಡಕ್ಕೆ ಯೋಗ್ಯತೆ ಇಲ್ಲ. ಗೌರ್ಮೆಂಟ್ ಬಸ್ಗಳು ರಸ್ತೆಯಲ್ಲಿ ನಿಂತೋಗಿದ್ದಾವೆ. ಒಂದು ಶಾಲೆಗೆ ಒಂದು ಅನುದಾನ ಕೊಡಕ್ಕೆ ಯೋಗ್ಯತೆ ಇಲ್ಲ. ಇಡೀ ಸರ್ಕಾರ ದಿವಾಳಿಯಾಗಿದೆ. ಇವರಿಗೆ ಕುರ್ಚಿ ಸಾಯ್ತಾರಲ್ಲ ಮನುಷ್ಯರ ಇವರು. ಅಲ್ಲಲ್ಲ, ಫಸ್ಟ್ ನಟರಾಜಗೌಡ್ರ ನಿಮ್ಮ ರಿಯಾಕ್ಷನ್ ಹೇಳಿ. ರಿಯಾಕ್ಷನ್ ಹೇಳಕ್ಕೂ ಮುಂಚೆ ನಾನು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಇವರು ಬಿಜೆಪಿ ವಕ್ತಾರ ಹೇಳಿದ ಮಾತ್ರಕ್ಕೆ ಇಷ್ಟೆಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂದ್ರೆ ಸಮಯವಿಲ್ಲ ಸರ್. ಫಸ್ಟ್ ಅವ್ರಿಗೆ ನಾನು CM ಆಗಿರ್ತೀನಿ ಅನ್ನೋ ಖಾತ್ರಿ ಬೇಕಲ್ಲ ಸರ್? ಹೌದು. ಎಸ್, ನಟರಾಜಗೌಡ್ರ ನಿಮ್ಮ ರಿಯಾಕ್ಷನ್ ಆನ್ ದಿಸ್. ಇಲ್ಲ, ಈಗ ನೋಡಿ, ನಮ್ಮ ಸರ್ಕಾರ 5 ವರ್ಷಗಳ ಕಾಲ ಸರ್ಕಾರ ಇದೆ. ಒಂದು ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಶಾಸಕಾಂಗ ಪಕ್ಷ ಅವ್ರನ್ನ ಆಯ್ಕೆ ಮಾಡಿದೆ. ಹೈಕಮಾಂಡ್ ಅವ್ರನ್ನ ಆಯ್ಕೆ ಮಾಡಿದೆ. ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ 5 ವರ್ಷ ಮುಖ್ಯಮಂತ್ರಿ ಇರ್ತೀನಿ ಅಂತ. ಯಾರಾದ್ರೂ ಕೆಲವು ಅಭಿಮಾನಿಗಳು, ಏನು ಮಾನ್ಯ DK ಶಿವಕುಮಾರ್ ಅವರ ಕೆಲವು ಅಭಿಮಾನಿಗಳು ಅವ್ರ ಆಗ್ಲಿಂತ ಆಸೆ ವ್ಯಕ್ತಪಡಿಸಬಹುದು, ಅದು ಆಂತರಿಕ ವಿಚಾರ. ಅದರಿಂದ ಏನ್ ಸರ್ಕಾರದ ಮೇಲೆ ಯಾವ ಪರಿಣಾಮ ಬೀರಲ್ಲ, ಮತ್ತೆ ಅವರ ಹೇಳಿಕೆಗೆ ಯಾವ ಮನ್ನಣೆ ಇರುತ್ತೆ ಅನ್ನೋದು ಶಾಸಕಾಂಗ ಪಕ್ಷದ ತೀರ್ಮಾನ ಆಗುತ್ತೆ, ಅದು ಗೊತ್ತಿದೆ. ಆದ್ರೆ ಮುಖ್ಯಮಂತ್ರಿಗಳ 5 ವರ್ಷ ಇರ್ತಾರೆ. ಆಮೇಲೆ 2.5 ವರ್ಷಗಳ ಕಾಲ ಇಡೀ ಭಾರತಕ್ಕೆ ಕರ್ನಾಟಕ ಮಾದರಿನ ಹೆಂಗೆ ಕೊಟ್ಟಿದ್ದಾರೆ, ಗ್ಯಾರಂಟಿ ಯೋಜನೆಗಳ ಮುಖಾಂತರ ಯಾವ ರೀತಿಯಾಗಿ 7 ಕೋಟಿ ಕನ್ನಡಿಗರನ್ನ ಸಬಲೀಕರಣ ಯೋಜನೆ ಅಂತ ತಗೊಂಡೋಗಿದ್ದಾರೆ, ಯಾವ ರೀತಿಯಾಗಿ ಇಡೀ ದೇಶದಲ್ಲಿ ಕರ್ನಾಟಕ ತಲಾ ವರಮಾನದಲ್ಲಿ ಹೆಂಗೆ ನಂಬರ್ 1 ಆಗಿದೆ, ಎಂಟರ್ಪ್ರಿನರ್ಶಿಪ್ ಅಲ್ಲಿ ನಂಬರ್ 1 ಆಗಿದೆ, ಇನ್ವೆಸ್ಟ್ಮೆಂಟ್ ಅಲ್ಲಿ ನಂಬರ್ 1 ಆಗಿದೆ, ಉದ್ಯೋಗ ಸೃಷ್ಟಿನಲ್ಲಿ ನಂಬರ್ 1 ಆಗಿದೆ. ಬಿಜೆಪಿ ಯಾವ ಇಡೀ ದೇಶದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಇದ್ರು ಕೂಡ ಈ ರೀತಿಯ ಒಂದು ಯೋಜನೆಯನ್ನ, ಗುರುತರವಾದ ಯೋಜನೆಯನ್ನು ಮಾಡಕ್ಕಾಗಿಲ್ಲ. 11 ವರ್ಷ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳನ್ನ ನಕಲು ಮಾಡಬಹುದೇ ಹೊರತು. ಸಾರಿ ಟು ಇಂಟರಪ್ಟ್. ಅಟ್ ದ ಸೇಮ್ ಟೈಮ್ ನೀವೇನ್ ಕರ್ನಾಟಕ ಮಾದರಿ ಅಂತ ಏನ್ ಮಾತಾಡ್ತಾ ಇದೀರಿ, ಇದೇ ಕರ್ನಾಟಕದಲ್ಲಿ ಯಾವ್ದ್ರ ನೀವು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಕೊಟ್ಟಿದ್ದು ಬಿಟ್ಟಿದ್ದು ಅದೆಲ್ಲ ಪಕ್ಕಕ್ಕಿಡಿ. ಎಷ್ಟರ ಮಟ್ಟಿಗೆ ಯಾವ್ದ್ಯಾವ್ದ್ರಲ್ಲಿ ಬೆಲೆ ಏರಿಕೆ ಮಾಡಿದೀರಾ ಅನ್ನೋದನ್ನ ದಯಮಾಡಿ ಒಂದ್ಸಲ ಯೋಚನೆ ಮಾಡಿ. ಒಂದು ಟ್ಯಾಕ್ಸ್ ಇಂದ ಹಿಡಿದು, ಒಂದು ಸ್ಟಾಂಪ್ ಡ್ಯೂಟಿಯಿಂದ ಹಿಡ್ಕೊಂಡು ಎಲ್ಲೆಲ್ಲಿಂದ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಬಹುದೋ ಎಲ್ಲ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡಿದೀರಾ. ಅದ್ರಲ್ಲಿ 2 ಮಾತೇ ಇಲ್ಲ ನಟರಾಜ್ ಗೌಡ್ರೆ. ಈಗ ಸಿಂಧೂರ್ ಅವರೇ,
ಕಳೆದ 8 ವರ್ಷಗಳ ಕಾಲ GST ಹಾಕಿ 120 ಲಕ್ಷ ಕೋಟಿ ರೂಪಾಯಿಯನ್ನ ಜನಗಳ ತಾವು ಲೂಟಿ ಮಾಡಿದ್ರು ಇವರು ಕೇಂದ್ರ ಸರ್ಕಾರ. Let us speak about ಈಗ the ಮನವರಿಕೆಯಾಗಿ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ, ಕಾಂಗ್ರೆಸ್ನ ಹೋರಾಟಕ್ಕೆ ಎದರಿ ನರೇಂದ್ರ ಆಯ್ತಪ್ಪ, ಮೋದಿ ನಿಮ್ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ನೀವು ಬೆಲೆ ಕಮ್ಮಿ ಮಾಡ್ಬಿಡಿ ಹಂಗೇನೆ. ಸಿಂಧೂರ್ ಅವರೇ, ನಿಮ್ಮ ಮಾತಾಡ ಕಡಿಮೆ ಮಾಡ್ಕೊಂಡು ನೀವು ಇಂಟರ್ವ್ಯೂ ಮಾಡಿದ್ರೆ ನಾನು ದೂರದಲ್ಲಿ ಇದ್ದೀನಿ. ನಿಮ್ಮ ಮಾತುಕು ನಮ್ಮ ಮಾತುಕು ವ್ಯತ್ಯಾಸ ಇದೆ. ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಎದರಿ ನರೇಂದ್ರ ಮೋದಿ ಅವರು GST ಕಡಿಮೆ ಮಾಡಿದ್ದಾರೆ. ಯಾವಾಗ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ಲೂಟಿ ಮಾಡೋದು, ದರೋಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು 5 ಲಕ್ಷ ಕೋಟಿ ಅಂದ್ರು, ಇವರು 1,20,000 ಕೋಟಿ ಅಂತಾರೆ. ಅಟ್ಲೀಸ್ಟ್ ಫಿಗರ್ ಆದ್ರೂ ಕರೆಕ್ಟ್ ಆಗಿ ಹೇಳ್ರಿ. ಪರವಾಗಿ ಕಾಂಗ್ರೆಸ್ ಇದೆ, ಜನಸಾಮಾನ್ಯರ ಪರವಾಗಿ ರಾಹುಲ್ ಗಾಂಧಿ ಇದೆ, ಜನಸಾಮಾನ್ಯರ ಪರವಾಗಿ ಕಾಂಗ್ರೆಸ್ ಇದೆ. ಲೆಟ್ ಅಸ್ ನಾಟ್ ಡೈವರ್ಟ್ ದ ಟಾಪಿಕ್. ನಟರಾಜ್ ಗೌಡ್ರೆ, ಟಾಪಿಕ್ ಡೈವರ್ಟ್ ಮಾಡೋದು ಬೇಡ. ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಟಾಪಿಕ್.